ಇರಾನ್ ನಾಯಕ ಖಮೇನಿ ಮೃತಪಟ್ಟ ಬೆನ್ನಲ್ಲೇ ಇಸ್ರೇಲ್ನಿಂದ ತೀವ್ರ ದಾಳಿಯನ್ನ ಮುಂದುವರಿಸಲಾಗ್ತಾ ಇದೆ. ಮತ್ತೊಂದು ಹಂತದ ವಾಯು ದಾಳಿಯನ್ನ ನಡೆಸಿದ್ದೇವೆ ಅಂತ ಹೇಳಿ ಇಸ್ರೇಲ್ ಮಾಹಿತಿಯನ್ನ ಹಂಚಿಕೊಳ್ತಾ ಇದೆ. ಇರಾನ್ ಮೇಲೆ ಅಲೆಗಳ ರೀತಿ ಕ್ಷಿಪಣಿ ಮತ್ತು ಬಾಂಬ್ ದಾಳಿಯನ್ನ ಇಸ್ರೇಲ್ ಮುಂದುವರಿಸ್ತಾ ಇದೆ. ರಂಜಾನ್ ಮಾಸದಲ್ಲಿ ಶೋಕಾಚರಣೆ ಜೊತೆಯಲ್ಲೇ ಗುಂಡಿನ ಮಳೆಯನ್ನೇ ಸುರಿಸ್ತಾ ಇದ್ದಾರೆ ಇಸ್ರೇಲ್ನವರು. ಮತ್ತೊಂದು ಕಡೆ ಇಸ್ಲಾಂ ಆಡಳಿತದ ವಿರುದ್ಧ ಮುಗಿ ಬಿದ್ದಿರುವಂತಹ ಜನರಿಂದ ಸಂಭ್ರಮಾಚರಣೆಯನ್ನ ಮಾಡಲಾಗ್ತಾ ಇದೆ. ಇರಾನ್ ಸರ್ಕಾರದ ವಿರುದ್ಧ ಮತ್ತೊಮ್ಮೆ ಬೀದಿಗಿಳಿಯೋದಕ್ಕೆ ಜನರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಒಂದು ಕಡೆ ಖಮೇನಿ ಅಭಿಮಾನಿಗಳ ಶೋಕಾಚರಣೆ, ಮತ್ತೊಂದು ಕಡೆ ಸಂಭ್ರಮದ ಪ್ರತಿಭಟನೆ. ಇರಾನ್ ದೇಶದಾದ್ಯಂತ ಸದ್ಯ ಅಲ್ಲೋಲ ಕಲ್ಲೋಲದ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಇರಾನ್ನ ನಾವು ನಾಶ ಮಾಡಿಯೇ ತೀರ್ತೀವಿ ಅಂತ ಹೇಳಿ ಪಣ ತೊಟ್ಟು ನಿಂತಿರುವಂತಹ ಇಸ್ರೇಲ್ ಇದೀಗ ದಾಳಿಯನ್ನ ಮುಂದುವರಿಸ್ತಾ ಇದೆ. ಖಮೇನಿಯ ಹತ್ಯೆಯಾಗಿದೆ. ಖಮೇನಿಯ ಕುಟುಂಬಸ್ಥರನ್ನು ಕೂಡ ಈಗಾಗಲೇ ಹತ್ಯೆ ಮಾಡಲಾಗಿದೆ. ಇಷ್ಟೂ ಸಾಲದು ಎಂಬಂತೆ ಇಸ್ರೇಲ್ ಇದೀಗ ದಾಳಿಯನ್ನ ಮುಂದುವರಿಸ್ತಾ ಇದೆ. ಒಂದ್ ಕಡೆ ಸಂಭ್ರಮಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಇರಾನ್ನ ಮುಗಿಸುವಂತಹ ನಿಟ್ಟಿನಲ್ಲಿ ಸಂಭ್ರಮಾಚರಣೆ, ಮತ್ತೊಂದು ಕಡೆ ಶೋಕಾಚರಣೆ. ನೋಡಿ, ಒಂದು ಕಡೆ ಸಂಭ್ರಮಾಚರಣೆ ಸಾಗ್ತಾ ಇದೆ, ಮತ್ತೊಂದು ಕಡೆ ಯಾವ ರೀತಿಯಾಗಿ ಪ್ರತಿ ಕುಟುಂಬಸ್ಥರು ಕೂಡ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಅಂತ ಹೇಳಿ. ಇರಾನ್ ದೇಶದಾದ್ಯಂತ ಸದ್ಯ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಎತ್ತ ನೀವು ನೋಡಿದ್ರೂ ಕೂಡ ದಟ್ಟ ಹೊಗೆ ಕಾಣ ಸಿಗ್ತಾ ಇದೆ. ಮಿಸೈಲ್ಗಳು ಯಾವ ರೀತಿಯಾಗಿ ದಾಳಿ ಆಗ್ತಾ ಇದೆ ಅನ್ನೋದನ್ನ ದೃಶ್ಯಾವಳಿಗಳ ಮುಖಾಂತರ ಗಮನಿಸಬಹುದು. ಕ್ಷಣ ಕ್ಷಣಕ್ಕೂ ಕ್ಷಿಪಣಿಗಳ ದಾಳಿ ಆಗ್ತಾ ಇದೆ. ಇರಾನ್ ಮೇಲೆ ಮಿಸೈಲ್ಗಳ ಸುರಿಮಳೆಯನ್ನ ಗೈತಾ ಇದ್ದಾರೆ. ರಂಜಾನ್ ತಿಂಗಳು ಬೇರೆ, ರಂಜಾನ್ ಆಚರಣೆ ಮಾಡುವ ಬದಲು ಶೋಕಾಚರಣೆಯಲ್ಲಿ ಇದೀಗ ಕುಟುಂಬಸ್ಥರು ಕೆಲವರು ಏನು ಇರಾನ್ನಲ್ಲಿ ಇದೀಗ ಸಿಲುಕಿದ್ದಾರೆ. ಅವರೆಲ್ಲರೂ ಕೂಡ ಕಣ್ಣೀರಿನಲ್ಲಿ ಕೈ ತೊಳೆಯುವಂತಹ ಪರಿಸ್ಥಿತಿ ಈ ರಂಜಾನ್ ಮಾಸದಲ್ಲಿ ಈ ರೀತಿಯಾಗಿ ಆಗತ್ತೆ ಅಂತ ಹೇಳಿ ಒಂದಷ್ಟು ತಿಂಗಳುಗಳ ಹಿಂದೆಲೇ ಕೂಡ ಪ್ರತಿಯೊಬ್ಬರಿಗೂ ಕೂಡ ಮೆಸೇಜ್ ಪಾಸ್ ಆಗಿತ್ತು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.